ನಮಸ್ತೆ ಫ್ರೆಂಡ್ಸ್, ಬಿಸಿ ಬಿಸಿ ರಾಗಿ ಮುದ್ದೆ ಮಾಡೋದು ನೋಡೋಣ ಬನ್ನಿ. ಮೊದಲು ಗ್ಯಾಸ್ ಮೇಲೆ ದಪ್ಪ ತಳ ಇರುವ ಒಂದು ಪಾತ್ರೆಗೆ 1 ಲೋಟ ಅಳತೆಯಲ್ಲಿ 1 ಲೋಟ ನೀರು, ಸ್ವಲ್ಪ ಉಪ್ಪು ಹಾಕಿ ಕುದಿಸಲು ಶುರು ಮಾಡುವಾಗ ಇದೇ ಹಂತದಲ್ಲಿ ಅದೇ ಅಳತೆಯ 1 ಲೋಟ ರಾಗಿ ಹಿಟ್ಟು ತಗೊಂಡು ಅದರಲ್ಲಿ 1 ಸ್ಪೂನ್ ರಾಗಿ ಹಿಟ್ಟನ್ನು ಕಲಸಿ ಕುದಿತಿರುವ ನೀರಿಗೆ ಹಾಕಿ ಕೈ ಬಿಡದೆ ಮಿಕ್ಸ್ ಮಾಡಬೇಕು. ನಂತರ 2 ನಿಮಿಷ ಹಾಗೆ ಕುದಿಸಿ 1 ಕಪ್ ರಾಗಿ ಹಿಟ್ಟು ಹಾಕಿ ಮೀಡಿಯಂ ಫ್ಲೇಮಲ್ಲಿ 2 ನಿಮಿಷ ಕುದಿಸಿದ ನಂತರ 1 ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನಂತರ ಗ್ಯಾಸ್ ಫ್ಲೇಮ್ ಕಡಿಮೆ ಮಾಡಿ ಒಂದು ತಟ್ಟೆಯನ್ನು ಮುಚ್ಚಿ 2 ನಿಮಿಷ ಬೇಯಿಸಿ. ಈ ಹಂತದಲ್ಲಿ ಬೇಕು ಅಂದರೆ 1 ಸ್ಪೂನ್ ತುಪ್ಪ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಮುದ್ದೆ ಕರೆಕ್ಟಾಗಿ ಬೆಂದಿದೆಯಾ ಅನ್ನೋದಕ್ಕೆ ಒಂದ್ಸಲ ಕೈ ಹಸಿ ಮಾಡ್ಕೊಂಡು ಮುಟ್ಟಿ ನೋಡಿ. ಹಿಟ್ಟು ಕೈ ಹತ್ತುತ್ತಿರಲ್ಲ. ನೆಕ್ಸ್ಟ್ ಸ್ವಲ್ಪ ಕೈ ಹಸಿ ಮಾಡಿಕೊಂಡು ರೌಂಡಾಗಿ ಮುದ್ದೆ ತಟ್ಟಿದರೆ ಬಿಸಿ ಬಿಸಿ ಮುದ್ದೆ ರೆಡಿ. ಹೆಲ್ತಿ ರೆಸಿಪೀಸ್ ಮಾಡೋದಕ್ಕೆ ಮತ್ತು ತಿನ್ನಲು ನನಗಿಷ್ಟ. ನಿಮಗೂ ಇಷ್ಟ ಅಂತಂದರೆ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.